ನಿನ್ನನ್ನಿ ಈ ಗೆಟಪ್ ಅಲ್ಲಿ ಯಾವತ್ತಾದ್ರೂ ಕನ್ನಡಲ್ಲಿ ನೋಡ್ಕೊಂಡಿದ್ಯಾ? ಒಳ್ಳೆ ಕೂಲಿ ಕೆಲ್ಸದವನ್ ತರ ಇದ್ದೆ. ಫಸ್ಟ್ ಈ ಜನರೇಷನ್ ತಕ್ಕಾಗೆ ನಿನ್ ಗೆಟಪ್ ಅನ್ನು ಚೇಂಜ್ ಮಾಡ್ಕೊ. ಈ ನಾಮ ನಳಿಸಿ ಈ ದರಿದ್ರ ಶಾರನ್ ಬಿಸಾಕು. ನನಗೇನ್ ಬೇಕಾದ್ರೂ ಹೇಳು, ಆದ್ರೆ ನಾನು ಪವಿತ್ರವಾದ ಹಿಂದೂ ಧರ್ಮದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಜನರೇಷನ್ ಬದಲಾಗಬಹುದು, ಆದ್ರೆ ನಮ್ ಧರ್ಮ ಬದಲಾಗಲ್ಲ. ಈ ವೀರ ತಿಲಕ, ಈ ಕೇಸರಿ ಶಾಲು ನಮ್ಮ ಪವಿತ್ರ ಹಿಂದೂ ಧರ್ಮದ ಸಂಕೇತ. ಈ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟೋಕೆ ಶತಜನ್ಮದ ಪುಣ್ಯ ಬೇಕು. ಅದೆಲ್ಲ ನೀನಂತ ಹೊರಪಟ್ಟೆ ಹಾಕೋತಿರ್ಗೋ ಹುಚ್ಚೇರಿಗೆಲ್ ಗೊತ್ತಾಗಬೇಕು. ಇದೊಂದ್ ನಾಮ. ಈ ಕೇಸರಿ ಶಾಲ್ ಹಾಕೊಂಡ್ ಮಾತ್ರಕ್ಕೆ ನೀನೇನ್ ದೊಡ್ಡ ಹಿಂದೂನಾ? ಇದೇ ತರ ಹಿಂದೂ ಹಿಂದೂ ಅಂತ ರಾಜಾರೋಷವಾಗಿ ತಿರುಗ್ತಾ ಇರು. ಮುಂದೊಂದಿನ ಮನೆ ಮುಂದ್ ಹೆಣ ಆಗಿ ಬಿದ್ದಿರ್ತೀಯ. ಸಾವಿಗೆ ಹೆದರಿ ಧರ್ಮ ತ್ಯಜಿಸೋ ಹೇಡಿಗಳು ಯಾವತ್ತೂ ಹಿಂದೂಗಳಲ್ಲ. ತಲೆ ಎತ್ತಿ ಎದೆ ಉಪ್ಸಿ ರಾಜಾರೋಷವ ಗರ್ಜಿಸುತ್ತಾ ಹೋಗೋರೆ ನಿಜವಾದ ಹಿಂದೂಗಳು. ಈ ಶಾಲು ಮತ್ತೆ ನಾಮ ಇಟ್ಕೊಂಡ್ರು ಕೂಡ್ಲೆ ನೀ ದೊಡ್ಡ ಹಿಂದೂನ ಅಂತ ಕೇಳಿದೀಯಲ್ಲ, ನಿನ್ ಹೆಸರು ಜೊತೆ ನಿನ್ನ ಅಪ್ಪನ ಹೆಸರು ಸೇರ್ಸ್ಕೊಂಡ್ರೆ ಮಾತ್ರ ನಿಂಗೆ ಅಪ್ಪ ಇದಾರೆ ಅಂತ ಅರ್ಥನಾ? ಅಲ್ವಲ್ಲ, ನೀನು ನಿಮ್ಮ ಅಪ್ಪನ ಮೇಲೆ ನಿನ್ ಪ್ರೀತಿಗೋಸ್ಕರ ನೀನ್ ಸೇರ್ಸ್ಕೊಂಡಿದ್ಯಾ ಅಂತ ಎಣಿಸ್ಬೋದಲ್ವಾ? ನಾನು ಹಾಗೆ ನನ್ನ ಧರ್ಮದ ಮೇಲೆ ನಿನ್ ಪ್ರೀತಿಗೋಸ್ಕರ ನಾನು ಹೀಗಿರೋದು. ನಿನ್ನಂತ ಬೆಗ್ಗರ್ಸ್ ಅವಶ್ಯಕತೆ ನನಗಿಲ್ಲ. ನಿನ್ನಂತವಳು ನನ್ನ ಧರ್ಮಕ್ಕೆ ಬಂದ್ರೆ ನನ್ನ ಧರ್ಮಕ್ಕೆ ಅವಮಾನ. ನನಗೆ ನನ್ನ ಧರ್ಮನೇ ಮುಖ್ಯ. ಜೈ ಶ್ರೀರಾಮ್. ಗುಡ್ ಬೈ.